ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಚಿತ್ರರಂಗದ ನಟ್ಟು ಬೋಲ್ಟು ಟೈಟ್ ಮಾಡ್ತಾರಂತೆ. ಈ ಡಿ ಕೆ ಶಿವಕುಮಾರು ತಾನೊಬ್ಬ ಉಪಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಾನೊಬ್ಬ ರೌಡಿ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅಂತ ಪದೇ 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 ತಮ್ಮ ವರ್ತನೆ ತಮ್ಮ ಭಾಷೆಯಿಂದ ಸಾಬೀತುಪಡಿಸ್ತಾ ಇದ್ದಾರೆ. ಈಗ ಅವ್ರಿಗಿರುವಂಥ ಅಸಮಾಧಾನ ಏನಪ್ಪ? ಅವರ ಅಸಮಾಧಾನ ಏನಪ್ಪ ಅಂದರೆ, ನಿಮಗೋಸ್ಕರ ನಾವು ಸರ್ಕಾರದಿಂದ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತೀವಿ, ಚಿತ್ರೋತ್ಸವ ಮಾಡಿದ್ದೀವಿ, ಯಾರೂ ಚಿತ್ರರಂಗದವರು ಬರೋದೇ ಇಲ್ಲ, ಆದ್ದರಿಂದ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ, ನಿಮಗೆ ಬುದ್ಧಿ ಕಲಿಸ್ಬೇಕು. ನಿಮ್ಮ ಬುದ್ಧಿ ಹೇಗೆ ಕಲಿಸ್ಬೇಕು ಅಂದರೆ, ನಿಮ್ಮ ಚಿತ್ರೀಕರಣಕ್ಕೆ ನಾವು ಅನುಮತಿಯನ್ನೇ ಕೊಡದೆ ಹೋದರೆ ನೀವು ಚಿತ್ರೀಕರಣ ಹೆಂಗೆ ಮಾಡ್ತೀರಿ ಅಂತ ಅವರ ಪ್ರಶ್ನೆ. ಮೊದಲೇದಾಗಿ ಡಿ ಕೆ ಶಿವಕುಮಾರ್ ಒಂದು ವಿಷಯವನ್ನು ತಿಳ್ಕೋಬೇಕು. ಈ ಡಿ ಕೆ ಶಿವಕುಮಾರ್ ಇರೋಕ್ಕಿಂತ ಮುಂಚಿನಿಂದನೂ ಚಿತ್ರರಂಗ ನಡೀತಾ ಇದೆ ಮತ್ತು ಯಾರೋ ಒಬ್ಬ ಅರಸೊತ್ತಿಗೆಯಲ್ಲಿರುವವನ ಕೃಪಾಪೋಷಣೆಯಿಂದ ಚಿತ್ರರಂಗ ನಡೆಯಬೇಕಾಗಿಲ್ಲ. ಇದೊಂದು ಸಾಂಸ್ಕೃತಿಕವಾದಂಥ ಮಾಧ್ಯಮ. ತನ್ಮೂಲಕ ಸಮಾಜದ ಬದಲಾವಣೆಯಾಗಿರುವಂಥ ಸಾವಿರಾರು ಉದಾಹರಣೆಗಳಿದ್ದಾವೆ. ಈ ದೇಶದ ಜನರ, ಈ ರಾಜ್ಯದ ಜನರ ನಾಡಿ ಮಿಡಿತವನ್ನು ಹಿಡಿಯುವಲ್ಲಿ ಮತ್ತು ಅದನ್ನು ಬದಲಿಸುವಲ್ಲಿ ಚಿತ್ರರಂಗದ್ದು ಪಾಲಿದೆ ಅನ್ನೋದನ್ನು ಈ ಡಿ ಕೆ ಶಿವಕುಮಾರ್ ಮರಿಬಾರ್ದು. ಈತ ತಮ್ಮ ಹಳೆ ಕಥೆಗಳನ್ನು ಹೇಳ್ತಾರೆ. ಇವರು ತೋರಿಸಿರುವಂಥ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ. ಗಾಂಧಿನಗರದಿಂದ ಡಬ್ಬ ಹೊತ್ಕೊಂಡು ಹೋಗ್ತಾ ಇದ್ದೆ, ಟೆಂಟ್ ಸಿನಿಮಾದೆಲ್ಲ ಹಾಕ್ತಾ ಇದ್ದೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಹೇಳುವಂಥ ಮನುಷ್ಯ ಜೊತೆಗೆ ವಿರೋಧಾಭಾಸ ಎನ್ನುವಂತೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ಚಿತ್ರೀಕರಣಕ್ಕೆ ಅನುಮತಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ನೀವೀಗ ಕೂತಿರೋದು ಉಪಮುಖ್ಯಮಂತ್ರಿಯಾಗಿ ತಾತ್ಕಾಲಿಕವಾಗಿ. ನಾಳೆ ಇದೇ ಜನ ನಿಮ್ಮನ್ನು ಕೆಳಗಿಳಿಸ್ತಾರೆ. ಆ ಜಾಗದಲ್ಲಿ ಇನ್ನೊಬ್ಬರು ಬಂದು ಕೂತ್ಕೋತಾರೆ. ಅವರು ಕೂಡ ಅನುಮತಿ ಕೊಡಬೇಕು, ನೀವಿದ್ರೆ ನೀವು ಕೂಡ ಅನುಮತಿ ಕೊಡಬೇಕು. ಏಕೆಂದರೆ ಚಿತ್ರರಂಗ ನಿಮಗೆ ಮನರಂಜನಾ ತೆರಿಗೆಯನ್ನು ಕೊಡುತ್ತೆ, ಸಾವಿರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸತ್ತೆ, ಕಾರ್ಮಿಕರಿಗೆ ಹೊಟ್ಟೆ ಪಾಡಿಗೆ ಕೆಲಸವನ್ನು ಕೊಡುತ್ತೆ. ಅಂಥ ಉದ್ಯಮವನ್ನು ನೀವು ಹಗುರವಾಗಿ ಪರಿಗಣಿಸಿ ಈ ಚಿತ್ರರಂಗದವರ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ. ಇವ್ರಿಗೆ ಭಾಳ ಅಸಮಾಧಾನ ಇರೋ ವಿಚಾರ ಏನಪ್ಪ? ಇವ್ರಿಗೆ ಅಸಮಾಧಾನ ಇರೋದೇನೆಂದರೆ, ಇವರು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂತ ಒಂದು ಪಾದಯಾತ್ರೆಯನ್ನು ಶುರು ಮಾಡ್ತಾರೆ, ಮೇಕೆದಾಟು ಪಾದಯಾತ್ರೆ. ಆವಾಗ ಇವರು ಕರೆದ ತಕ್ಷಣ ಎಲ್ಲ ನಟ ನಟಿಯರು ಇವ್ರ ಹಿಂದೆ ನಡ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು. ಆವಾಗ ಯಾರೂ ಹೋಗೋದಿಲ್ಲ. ಯಾಕೆ ಅಂದರೆ ಅದು ಒಂದು ಪಕ್ಷದ ಕಾರ್ಯಕ್ರಮ, ಅದರ ಹಿಂದೆ ರಾಜಕೀಯ ಉದ್ದೇಶ ಇದೆ ಅಂತ ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಾಗತ್ತೆ. ಏಕೆಂದರೆ ಯಾವ ಇಡೀ ದೇಶ ಕೋವಿಡ್ನಿಂದ ತತ್ತರಿಸಿ ಹೋಗಿತ್ತೋ ಆ ಸಂದರ್ಭದಲ್ಲಿ ಕಾನೂನನ್ನು ಭಂಗ ಮಾಡಿ, ಕಾನೂನು ಬಾಹಿರವಾಗಿ ಜನಸಮೂಹವನ್ನು ಸೇರಿಸಿ ಈತ ರಾಜ್ಯದ ಹಿತಾಸಕ್ತಿಗಾಗಿ ಅಂತ ಮೇಕೆದಾಟುವಿನ ಪಾದಯಾತ್ರೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಹೋದರೋ ಅವರ ಋಣವನ್ನು ತೀರಿಸಲಿಕ್ಕೆ ಇವರು ಅಕಾಡೆಮಿ ಅಧ್ಯಕ್ಷನನ್ನಾಗಿ ಮಾಡ್ತಾರೆ. ಸಾಧು ಕೋಕಿಲನ್ನು ಯಾಕೆ ಅಕಾಡೆಮಿ ಅಧ್ಯಕ್ಷನಾಗಿ ಮಾಡಿದ್ದೀರಿ ಅಂದರೆ, ಮೇಕೆದಾಟು ಪಾದಯಾತ್ರೆಯಲ್ಲಿ ಇವರು ಪಾಲ್ಗೊಂಡಿದ್ದರು, ಆದ್ದರಿಂದ ಅವರಿಗೆ ಸ್ಥಾನಮಾನ ಕಲ್ಪಿಸಿದ್ದೇವೆ. ನೋಡಿ, ಚಲನಚಿತ್ರ ಅಕಾಡೆಮಿ ಅನ್ನೋದು ಶೈಕ್ಷಣಿಕವಾದಂಥ ಒಂದು ಸಂಸ್ಥೆ ಆಗಬೇಕದು. ತನ್ಮೂಲಕ ಚಿತ್ರರಂಗಕ್ಕೆ ದಿಕ್ಕು ದೆಸೆ ತೋರಿಸಬಲ್ಲಂಥ, ವಿಚಾರ ಸಂಕಿರಣಗಳನ್ನು ಮಾಡಬಲ್ಲಂಥ ಮತ್ತು ಸಂದರ್ಭ ಬಂದಾಗ ಮಾರ್ಗದರ್ಶನಕ್ಕೆ ನಿಲ್ಲಬಲ್ಲಂಥ ಒಂದು ಇನ್ಸ್ಟಿಟ್ಯೂಷನ್ ಆಗಬೇಕಾದಂಥ ಒಂದು ಸಂಸ್ಥೆ ಅದು. ಆ ಸಂಸ್ಥೆಗೆ ಒಬ್ಬ ಅಕಾಡೆಮಿಕ್ಕಾಗಿ ಎಲ್ಲ ಗೊತ್ತಿರುವಂಥ ವ್ಯಕ್ತಿಯನ್ನು ಆ ಜಾಗಕ್ಕೆ ಕೂರಿಸಬೇಕು. ಅಂಥವ್ರು ಕೂತ್ರೆ ಅದಕ್ಕೆ ಭೂಷಣ. ಆದರೆ ಇಲ್ಲಿ ಮಾನದಂಡ ಏನು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಅವರು ಮೇಕೆದಾಟುಗೆ ವಾಕಿಂಗ್ ಬಂದಿದ್ದರು, ಆದ್ದರಿಂದ ಅವ್ರನ್ನ ಚಲನಚಿತ್ರ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಅಲ್ಲಿಗೆ ಸಾಧು ಕೋಕಿಲನ ಬೆಲೆ ಏನಾಯಿತು? ಸಾಧು ಕೋಕಿಲ ಕೇವಲ ಇವರ ಚೇಲಾಗಿರಿ ಮಾಡಿದ್ದಕ್ಕಾಗಿ, ಇವರ ಪಕ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಇವರು ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಅವರೇ ಒಪ್ಪಿಕೊಂಡ ಹಾಗೆ ಆಗಿದೆ. ಭಾಳ ವಿಚಿತ್ರ ಏನಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ಗೆ ಈ ಸಂವೇದನಾಶೀಲತೆ ಅನ್ನೋದು ಈ ಮನುಷ್ಯ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತ ನನಗನ್ಸುತ್ತೆ. ಅಧಿಕಾರಕ್ಕೆ ಬಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ದರ್ಪವನ್ನು ಮೆರಿಬೇಕು, ದುರಹಂಕಾರವನ್ನು ಮಾಡಬೇಕು, ನಿರಂಕುಶ ಪ್ರಭುತ್ವವನ್ನು ಮಾಡಬೇಕು, ಏಕೆಂದರೆ ನಾನು ಗದ್ದುಗೆಯಲ್ಲಿ ಕೂತಿದ್ದೇನೆ ಅಂತ. ಈ ಹಿಂದೆ ಈತ ಮಾಡಿದಂಥ ಇನ್ನೊಂದು ಕೆಲಸವನ್ನು ಹೇಳ್ತೀನಿ. ಎಲ್ಲ ಅಕಾಡೆಮಿ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಆಗುತ್ತೆ. ಎಲ್ಲ ಆದಮೇಲೆ ಕರೆಸ್ಕೊಂಡಿದ್ದೆಲ್ಲೇ ಪಕ್ಷದ ಕಚೇರಿಗೆ ಆಯಿತು.
ಪಕ್ಷದ ಕಚೇರಿ ಕರೆಸ್ಕೊಂಡ ಮೇಲೆ ತಪ್ಪಾಗಿದೆ ಅನ್ನುವಂಥದ್ದು ಇವ್ರಿಗೆ ಇಲ್ಲವೇ ಇಲ್ಲ. ಅವ್ರು ಹೇಳ್ತಾರೆ ನಮ್ಮಾಗಿ ಅವರು ರಾಜಕಾರಣಿಗಳಲ್ವೇನ್ರಿ ಅಂತಾರೆ. ಇದೇ ಮಾತನ್ನು ಭಾರತೀಯ ಜನತಾ ಪಾರ್ಟಿಯ ಯಾವುದಾದ್ರೂ ಒಬ್ಬ ಶಾಸಕ ಅಥವಾ ಒಬ್ಬ ಪುಡಿ ರಾಜಕಾರಣಿ ಅಥವಾ ಒಬ್ಬ ಮಂತ್ರಿ ಹೇಳಿದರೆ ಇವರೆಲ್ಲ ಅವಾರ್ಡ್ ವಾಪಸಿ ಗರು ವಾಪಸಿ ಅಂತ 28 ವಾಪಸಿ ಹೆಸರುಗಳನ್ನು ಹೇಳಿಕೊಂಡು ಓಡಾಡ್ತಿದ್ರು. ನರೇಂದ್ರ ಮೋದಿ ಕಾಲಘಟ್ಟದಲ್ಲಿ ಪ್ರಾರಂಭದಲ್ಲಿ ಯಾವ್ಯಾವ ಆಟಗಳನ್ನು ಈ ಬುದ್ಧಿಜೀವಿಗಳು ಆಡಿದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರಿ. ಅವಾರ್ಡ್ ವಾಪಸಿ ಅಂತ. ಈಗ ಈತ ಬಹಿರಂಗವಾಗಿ ಡಾಣಾ ಡಂಗುರ ಸಾರಿದ್ದಾರೆ. ಈ ಸಾಹಿತಿಗಳು, ಈ ಪತ್ರಕರ್ತರು ಎಲ್ಲರೂ ಇವ್ರು ಯಾರಿದ್ದಾರೆ, ಮಾಧ್ಯಮ ಅಕಾಡೆಮಿ ಎಲ್ಲ ಮಾಧ್ಯಮ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ, ಎಲ್ಲ ಅಕಾಡೆಮಿಗಳೇನು, ನಾಟಕ ಅಕಾಡೆಮಿ ಎಲ್ಲ ಅಕಾಡೆಮಿ ಇದ್ದಾವೆ. ಈ ಅಧ್ಯಕ್ಷರೆಲ್ಲ ರಾಜಕಾರಣಿಗಳು ಅಂತ ಈತ ಹೇಳ್ತಾರೆ. ಹೇಳಿದ್ದಕ್ಕೆ ಚಕಾರ ಒಬ್ಬನೇ ಒಬ್ಬ ಇದನ್ನು ವಿರೋಧಿಸಲಿಲ್ಲ, ಧಿಕ್ಕರಿಸಲಿಲ್ಲ, ಟೌನ್ ಹಾಲ್ ಮುಂದೆ ನಿಂತು ಪ್ರತಿಭಟನೆ ಮಾಡಲಿಲ್ಲ, ನಾಯಿ ಮಾಂಸ ಗೋಮಾಂಸ ಇಟ್ಕೊಂಡು ತಿಂತೀನಿ ಅಂತ ಓಡಾಡಲಿಲ್ಲ, ಏನೂ ಮಾಡದೆ ತಲೆ ತಗ್ಗಿಸಿಕೊಂಡು ಹಾಗೆ ಓಡಾಡಿದರು. ಇವತ್ತು ಚಿತ್ರರಂಗದವರ ವಿರುದ್ಧ ಈತ ಚಾಟಿಯನ್ನು ಬೀಸ್ತಾ ಇದ್ದಾನೆ. ಚಿತ್ರರಂಗದವರು ಯಾರೂ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಅಲ್ಲೊಬ್ಬ ನರಸಿಂಹಲು ಅಂತೇಳಿ ಈಗ ಅಧ್ಯಕ್ಷ. ಈ ನರಸಿಂಹಲು ಹೇಳ್ತಾರೆ, ಉದ್ವೇಗದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಆದ್ದರಿಂದ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ಬೇಡ. ಉದ್ವೇಗದಲ್ಲಿ ಏನು ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮಗೆ ಬೈದ್ರು ನೀವು ಸುಮ್ಮನೆ ಬಿಡ್ತೀರ? ಹಂಗಾರೆ ನರಸಿಂಹಲು ಅವರೇ, ನಿಮ್ಮದು ಚಿತ್ರರಂಗ ಅಂದರೆ ಅಪ್ಪ ಅಮ್ಮನ ಸ್ಥಾನ, ಅದಕ್ಕೆ ಅನ್ನದಾತೆಯ ಸ್ಥಾನ, ಅಂಥ ಸ್ಥಾನಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ. ನಿಮ್ಮದೇ ಸಹೋದ್ಯೋಗಿಗಳ ಬಗ್ಗೆ, ನಿಮ್ಮ ಬಂಧುಗಳ ಬಗ್ಗೆ, ನಿಮ್ಮ ಸೋದರ ಸೋದರಿಯರ ಬಗ್ಗೆ ಅವರಿಗೆಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಬ್ಬ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿ ನಾಳೆ ಯಾವುದೋ ಕಾರಣಕ್ಕೆ ಸರ್ಕಾರ ಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಸುಮ್ಮನಿರೋದಲ್ಲ, ನಿಂತು ಪ್ರತಿಭಟನೆಯನ್ನು ತೋರಿಸಿದರೆ ನೀವು ನಾಯಕತ್ವವನ್ನು ಮೆರಿತಾ ಇದ್ದೀರಿ ಅಂತ ಸಾಬೀತಾಗಿರೋದು. ಉದ್ವೇಗದಲ್ಲಿ ಮಾತಾಡಿದ್ದಾರೆ. ಉದ್ವೇಗದಲ್ಲಿ ಡಿ ಕೆ ಶಿವಕುಮಾರ್ಗೆ ಏನು ಬೇಕಾದ್ರೂ ಮಾತಾಡಿದರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರನ್ರಿ? ಒದ್ದು ಒಳಗಡೆ ಹಾಕಿಸ್ತಾರೆ. ನರಸಿಂಹಲು ಅವರೇ, ನೀವೊಂದು ಐತಿಹಾಸಿಕವಾದಂಥ ಒಂದು ಸಂಸ್ಥೆಯ ಅತ್ಯಂತ ಜವಾಬ್ದಾರಿ ಘನತೆಯ ಸ್ಥಾನದಲ್ಲಿ ಕೂತಿದ್ದೀರಿ. ಈ ಸಂದರ್ಭದಲ್ಲಿ ಅದು ಉದ್ವೇಗವೋ ಮತ್ತೊಂದು ಬಾಯಿ ತಪ್ಪಿ ಆಡಿದ ಮಾತಲ್ಲ. ಏಕೆಂದರೆ ಮಾರನೇ ದಿವಸ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಸಲ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನಾನು ನನ್ನ ಮಾತಿಗೆ ಬದ್ಧನಾಗಿದ್ದೇನೆ, ಇವರ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾನು ಹಿಂದೆ ಸರಿಯುವುದಿಲ್ಲ ಅಂತ ಹೇಳಿದ್ದಾರೆ. ಈಗಲಾದರೂ ನಿಮ್ಮ ಧೈರ್ಯವನ್ನು ತೋರಿಸಿ ನಿಮ್ಮ ಸಿನಿಮಾ ಇಂಡಸ್ಟ್ರಿಯ ಕುಟುಂಬ ಅಂತೇನಿದೆ ಅವರ ಘನತೆಗೋಸ್ಕರವಾದರೂ ಒಂದು ಪ್ರತಿಭಟನೆಯನ್ನು ಮಾಡಿ ತೋರಿಸಿ. ಡಿ ಕೆ ಶಿವಕುಮಾರ್ ಅವರೇ, ನೀವು ಬೀಸ್ತಾ ಇರೋದು ಕೇವಲ ಚಿತ್ರೋದ್ಯಮಕ್ಕೆ ಅಂತ ಭಾವಿಸಬೇಡಿ. ಮೊದಲು ಅಕಾಡೆಮಿ ಅಧ್ಯಕ್ಷರ ಬಗ್ಗೆ ಆ ರೀತಿ ಹಗುರವಾಗಿ ಮಾತಾಡಿದ್ರಿ, ಈಗ ಚಿತ್ರರಂಗದ ಬಗ್ಗೆ ಚಿತ್ರರಂಗದ ಚಿತ್ರೋತ್ಸವಕ್ಕೆ ಜನ ಬಂದಿಲ್ಲ, ಸಿನಿಮಾದವ್ರು ಬಂದಿಲ್ಲ. ಅರ್ಥ ಮಾಡಿಕೊಳ್ಳಬೇಕಾಗಿದ್ದು ಯಾರಿಗಾದರೂ ವೇದನೆ ಆಗುವಂಥ ವಿಚಾರ, ಅಸಮಾಧಾನ ಪಡಬೇಕಾದಂಥ ವಿಚಾರ. ಆದರೆ ಹೇಳಬೇಕಾದ ಧಾಟಿ ಯಾವುದು? ಈ ರೀತಿ ರೌಡಿಸಮ್ ಮಾಡಬೇಕೇನ್ರಿ ಡಿ ಕೆ ಶಿ? ರೌಡಿಸಮ್ ನಿಮ್ಗೊಬ್ಬರಿಗೆ ಗೊತ್ತಿದೆ ಅಂತ ಏನಾದರೂ ತಿಳ್ಕೊಂಡಿದ್ದೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಕುರ್ಚಿ ತಾತ್ಕಾಲಿಕ, ನಾಳೆ ಬೆಳಗ್ಗೆ ನೀವು ಕೆಳಗಡೆ ಇಳಿತೀರಿ, ಆವಾಗ ಉಳಿದವರು ಕಲ್ಲು ಹೊಡಿತಾರೆ. ಆ ಕಲ್ಲನ್ನು ಹೊಡೆಸ್ಕೊಳ್ಳೋಕ್ಕೆ ಸಿದ್ಧರಾಗಿ ಮಾತನಾಡಿ. ನಮಸ್ಕಾರ.